ತೀವ್ರತೆ ಪಡೆದುಕೊಂಡಿದೆ ರಾಮ ಮಂದಿರ ಕೇಸ್ ರೀಓಪನ್. ಹುಬ್ಬಳ್ಳಿಯ ಶಹರ ಠಾಣೆಗೆ ಹಿಂದೂ ಪರ ಸಂಘಟನೆಯಿಂದ ಮುತ್ತಿಗೆ ಹಾಕುವಂತಹ ಯತ್ನ ನಡೆದಿದೆ. ಮುಖಂಡ ಸಂಜು ಬಡಸ್ಕರ್ ಜಯತೀರ್ಥ ಕಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಶಹರ ಠಾಣೆ ಇನ್ಸ್ಪೆಕ್ಟರ್ ತಹಶೀಲ್ದಾರರ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಠಾಣೆಯ ಇನ್ಸ್ಪೆಕ್ಟರ್ ಓರ್ವ ಮುಸ್ಲಿಂ ಇದ್ದಾರೆ. ನೋಡಿ, ಇಲ್ಲಿ ಧರ್ಮ ಬಂದು ಇನ್ಸ್ಪೆಕ್ಟರ್ ಮುಸ್ಲಿಂ ಇದ್ದಾರೆ, ಹಾಗಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ. ಅವ್ರನ್ನ ಬಳಸಿಕೊಂಡು ಸರ್ಕಾರದಿಂದ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿಸ್ತಾ ಇದ್ದಾರೆ. 31 ವರ್ಷ ಹಿಂದಿನ ಪ್ರಕರಣ ಈಗ ರೀಓಪನ್ ಮಾಡುವ ಅಗತ್ಯ ಏನಿತ್ತು? ಪೊಲೀಸರಿಗೆ ತಲೆನೋವಾಗಿದೆ. ಹಿಂದೂ ಪರ ಸಂಘಟನೆಗಳ ಧರಣಿ. ಡಿಸಿಪಿ ರಾಜು ಮತ್ತು ರವೀಶ್ ನೇತೃತ್ವದಲ್ಲಿ ಹಿಂದೂ ಮುಖಂಡರ ಜೊತೆ ಸಭೆ ನಡೆಸಿದ್ದಾರೆ. ಕೇಸ್ ರೀಓಪನ್ ಮಾಡಿದ್ದಕ್ಕೆ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ದಾರೆ. ಬಟ್ ನಿನ್ನೆ ಕಮಿಷನರ್ ಹೇಳ್ತಾ ಇದ್ರು, ಸುಕುಮಾರ್, ಏನಾಗಿತ್ತು ಅಂತ ಹೇಳಿದ್ರೆ 31 ವರ್ಷದ ಹಿಂದೆ 92ರಲ್ಲಿ ರಾಮ ಮಂದಿರ ಒಂದು ಅಯೋಧ್ಯೆಗೆ ಕರಸೇವಕರು ಹೋಗ್ತಾ ಇದ್ರಲ್ವ, ಆ ಸಂದರ್ಭದಲ್ಲಿ ದುರ್ಗದ ಬೈಲಿನಲ್ಲಿ ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರು. ಆ ಪ್ರಕರಣ ಅಂತೆ. ಅದಕ್ಕೂ ಈ ರಾಮ ಮಂದಿರ ವಿವಾದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ರು ನಿನ್ನೆ ಕಮಿಷನರ್. ಬಟ್ ಈಗ ಇಲ್ಲ, ಬೇಕು ಅಂತಲೇ ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ರಾಮ ಮಂದಿರ ಹೋರಾಟಕ್ಕೆ ಶ್ರಮಿಸಿದಂಥವ್ರಿಗೆ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅನ್ನೋದು. ಬಟ್ ಆ ಪ್ರಕರಣಕ್ಕೂ ಈ ಪ್ರಕರಣ ಸಂಬಂಧ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ, ಪೊಲೀಸ್ ಇಲಾಖೆಯವರು. ದರೋಡೆ, ಕಳ್ಳತನಗಳು, ಈ ರೀತಿಯ ಪ್ರಕರಣಗಳು, ಕೊಲೆ ಬೆದರಿಕೆ, ಈ ಹಿಂದಿನ ಪ್ರಕರಣಗಳು ಮತ್ತು ಮರುಜೀವ ಪಡ್ಕೊಂಡಿವೆ. ಆ ಸಂದರ್ಭದಲ್ಲಿ ತನಿಖೆ ಆಗಿರಲಿಲ್ಲ, ಪೆಂಡಿಂಗ್ ಇತ್ತು. ಈಗ ನಾವು ಮತ್ತೆ ಶುರು ಮಾಡಿದ್ದೀವಿ. ಅದರಲ್ಲಿ 13 ಜನರ ವಿರುದ್ಧ FIR ಇತ್ತು. ಅದರಲ್ಲಿ 5 ಜನ ಸತ್ತು ಹೋಗಿದ್ದಾರೆ. 9 ಜನ ಅದರಲ್ಲಿ ಇನ್ನೂ ಬದುಕಿದ್ದಾರೆ. 2 ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಹಲವರನ್ನ ನಾವು ಅರೆಸ್ಟ್ ಮಾಡ್ತೀವಿ ಅನ್ನೋದು ಈಗ ಹುಬ್ಳಿ ಅವರ ಪೊಲೀಸ್ ಇಲಾಖೆಯವರ ಒಂದು ಸ್ಪಷ್ಟನೆ. ಆದರೆ ಈಗ ರಾಮ ಮಂದಿರದ ಗಲಾಟೆಗೂ ಮತ್ತು ಈ ಹೊತ್ತಿನ ಒಂದು ಬೆಳವಣಿಗೆಗೂ ಸಾಮ್ಯತೆ ಇದೆ ಅಂಥೇಳಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿದ್ದಾವೆ. BJPಯವರು ಕೂಡ ಇದನ್ನೇ ಬಳಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಅಸ್ತ್ರವನ್ನಾಗಿ. ಯಾಕಂತ ಹೇಳಿದ್ರೆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಜನವರಿ 22ಕ್ಕೆ. ಅದರ ಬೆನ್ನಲ್ಲೇ ಈಗ ಹಿಂದೂ ಪರ ಕಾರ್ಯಕರ್ತರನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ, ಬೇಕು ಅಂತಲೇ ಅನ್ನೋದು BJPಗರ ವಾದ ಆಗಿದೆ. अयोध्यापति प्रभु श्री रामचंद्र की